ಸ್ಯಾಂಡಲ್ವುಡ್ ಸಿಲ್ವರ್ ಸ್ಕ್ರೀನ್ ಪ್ರೆಸೆಂಟಿಂಗ್ ಕಾಮಿಡಿ ಹಾರರ್ ಮೂವಿ ಸ್ತ್ರೀ. ಗೆಳೆಯರೆ, ಚಿತ್ರದ ಮೊದಲಿಗೆ ಚಂದೇಲಿ ಎಂಬ ಹಳ್ಳಿಯಲ್ಲಿ ಓ ಸ್ತ್ರೀ ನಾಳೆ ಬಾ ಎಂದು ಪ್ರತಿಯೊಂದು ಮನೆಗಳಿಗೆ ಬರೆದಿರುವುದನ್ನು ನಾವು ಕಾಣುತ್ತೇವೆ. ಊರಿನಲ್ಲಿ ರಾತ್ರಿ ಹೊತ್ತು ಒಂದು ನೆರಳಿನ ಆಕೃತಿ ಹೋಗುತ್ತಿರುತ್ತದೆ. ಎಲ್ಲಿ ಓ ಸ್ತ್ರೀ ನಾಳೆ ಬಾ ಎಂದು ಬರೆದಿರುತ್ತದೆಯೋ ಆ ಮನೆಗೆ ಆ ಆಕೃತಿ ಹೋಗುತ್ತಿರುವುದಿಲ್ಲ. ಅದೇ ಸಮಯದಲ್ಲಿ ಒಂದು ಮನೆಗೆ ಓ ಸ್ತ್ರೀ ನಾಳೆ ಬಾ ಎಂದು ಬರೆದಿರುವುದರಲ್ಲಿ ನಾಳೆ ಎಂಬ ಪದವು ಅಡಕಿರುವುದು ಕಾಣುತ್ತದೆ. ಆ ಮನೆಯಲ್ಲಿ ನೆರಳಿನ ಆಕೃತಿಯು ಪ್ರವೇಶಿಸುತ್ತದೆ. ಅದೇ ಸಮಯದಲ್ಲಿ ಆ ಮನೆಯಿಂದ ಒಬ್ಬ ವ್ಯಕ್ತಿಯು ಮೂತ್ರ ಮಾಡಲು ಹೊರಗಡೆ ಬರುತ್ತಾನೆ. ಆ ಸಮಯದಲ್ಲಿ ಆಕೃತಿಯು ಅವನ ಹೆಸರನ್ನು ಮಧುರವಾದ ಧ್ವನಿಯಿಂದ 2 ಬಾರಿ ಕರೆಯುತ್ತದೆ. ಅದಕ್ಕಾಗಿ ಅವನು ತಿರುಗಿ ನೋಡುತ್ತಾನೆ. ತಿರುಗಿ ನೋಡಿದ ತಕ್ಷಣವೇ ಆಕೃತಿಯ ವಶೀಕರಣಕ್ಕೆ ಒಳಗಾಗಿ ನೆಕ್ಸ್ಟ್ ಸೀನ್ ವಿಕ್ಕಿ ಹತ್ರ ಶಿಫ್ಟ್ ಆಗುತ್ತದೆ. ವಿಕ್ಕಿ ಪಾತ್ರದಲ್ಲಿ ರಾಜ್ಕುಮಾರ್ ರಾವ್ ಅನ್ನು ನಾವು ನೋಡುತ್ತೇವೆ. ವಿಕ್ಕಿ ಜೊತೆ ಇಬ್ಬರು ಫ್ರೆಂಡ್ ಇರುವರು. ಒಬ್ಬ ಜನ್ನ, ಇನ್ನೊಬ್ಬವ ಬಿಟ್ಟು. ಚಂದೇಲಿ ಗ್ರಾಮದಲ್ಲಿ ಈ ಸಮಯದಲ್ಲಿ ಪೂಜಾವು ಪ್ರಾರಂಭವಾಗಿರುತ್ತದೆ. ಹಾಗಾಗಿ ಎಲ್ಲರೂ ಅವರ ಮನೆಯ ಮುಂದೆ ಓ ಸ್ತ್ರೀ ನಾಳೆ ಬಾ ಎಂದು ಬರೆಯುತ್ತಿರುತ್ತಾರೆ. ಏಕೆಂದರೆ ಪೂಜೆಯ 4 ರಾತ್ರಿಗಳಲ್ಲಿ ಊರಿನ ಪುರುಷರನ್ನು ಸ್ತ್ರೀ ಎತ್ತುಕೊಂಡು ಹೋಗಬಹುದು ಎಂದು ನಂಬಿಕೆ ಇರುತ್ತದೆ. ವಿಕ್ಕಿ ಟೈಲರಿಂಗ್ನಲ್ಲಿ ಟಾಪ್ ಎಕ್ಸ್ಪರ್ಟ್ ಇರುತ್ತಾನೆ. ಹೆಣ್ಣು ಮಕ್ಕಳ ಅಳತೆಯನ್ನು ಕಣ್ಣಲ್ಲಿಯೇ ತೆಗೆದುಕೊಳ್ಳುವಷ್ಟು ಎಕ್ಸ್ಪರ್ಟ್ ಇರುತ್ತಾನೆ. ಈ ಟ್ಯಾಲೆಂಟ್ ನೋಡಿ ಊರಿನ ಜನರು ಅವನನ್ನು ಕಲಾಕಾರ ಎಂದು ಕರೆಯುತ್ತಿರುತ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಶ್ರದ್ಧಾ ಕಪೂರ್ ಬಟ್ಟೆ ಹೊಲಿಸಲು ವಿಕ್ಕಿ ಹತ್ತಿರ ಬರುತ್ತಾಳೆ. ಈ ಫುಲ್ ಮೂವಿಯಲ್ಲಿ ಶ್ರದ್ಧಾ ಕಪೂರ್ ಪಾತ್ರದ ಹೆಸರು ಎಲ್ಲಿಯೂ ಹೇಳಿಲ್ಲ. ಹಾಗಾಗಿ ನಾವು ಈ ವಿಡಿಯೋದಲ್ಲಿ ಆ ಪಾತ್ರವನ್ನು ಶ್ರದ್ಧಾ ಎಂದೇ ಕರೆಯೋಣ. ವಿಕ್ಕಿ ಮತ್ತು ಶ್ರದ್ಧಾ ಮಧ್ಯೆ ಅನ್ಯೂಶುವಲ್ ಅಟ್ರಾಕ್ಟ್ ಇರುತ್ತದೆ. ಇದನ್ನು ಉಪಯೋಗಿಸಿಕೊಂಡು ಶ್ರದ್ಧಾ ವಿಕ್ಕಿಯನ್ನು ಪೂಜಾ ರಾತ್ರಿ ಸಮಯದಲ್ಲಿ ಗುಡಿಯ ಹೊರಗಡೆ ಮೀಟ್ ಆಗಲು ಕರೆಯುತ್ತಾಳೆ. ಇದೇ ಸಮಯದಲ್ಲಿ ಬಿಟ್ಟು ಮತ್ತು ಜನ್ನ ರುದ್ರ ಎನ್ನುವ ವ್ಯಕ್ತಿಯನ್ನು ಭೇಟಿಯಾಗುತ್ತಾರೆ. ರುದ್ರ ಪಾತ್ರದಲ್ಲಿ ನಾವು ಪಂಕಜ್ ತ್ರಿಪಾಠಿಯನ್ನು ನೋಡುತ್ತೇವೆ. ಬಿಟ್ಟು ಮತ್ತು ಜನ್ನಾಗೆ ರುದ್ರ ರಾತ್ರಿಯ ವೇಳೆ ಒಬ್ಬೊಬ್ಬರಾಗಿ ಅಡ್ಡಾಡಬೇಡಿ ಎಂದು ಹೇಳುತ್ತಾನೆ. ಏಕೆಂದರೆ ಸ್ತ್ರೀ ಆಲ್ರೆಡಿ ಹಂಟ್ ಮಾಡಲು ಪ್ರಾರಂಭಿಸಿದ್ದಾಳೆ ಎಂದು ಹೇಳುತ್ತಾನೆ. ಅದರ ಜೊತೆನೆ ಸ್ತ್ರೀಯಿಂದ ಕಾಪಾಡಿಕೊಳ್ಳಲು ಪುರುಷರು ಗುಂಪು ಗುಂಪಾಗಿ ಸಂಚಾರ ಮಾಡಬೇಕೆಂದು ಹೇಳುತ್ತಾನೆ. ಮತ್ತು ಸ್ತ್ರೀ ಕರೆದರೆ ಹಿಂದೆ ತಿರುಗಿ ನೋಡಬಾರದು ಎಂದು ಹೇಳುತ್ತಾನೆ. ಸ್ತ್ರೀ 3ನೇ ಬಾರಿ ಸುಮಧುರ ಧ್ವನಿಯಿಂದ ಕರೆಯುತ್ತಾಳೆ. ಆಗ ಯಾವುದೇ ಪುರುಷನು ತಿರುಗಿ ನೋಡದೆ ಇರಲು ಆಗುವುದಿಲ್ಲ ಎಂದು ಸಹ ಹೇಳುತ್ತಾನೆ. ನೆಕ್ಸ್ಟ್ ಸೀನಲ್ಲಿ ಶ್ರದ್ಧಾ ವಿಕ್ಕಿ ಮೀಟ್ ಆದ ನೈಟ್ ಶ್ರದ್ಧಾ ಹೇಳುತ್ತಾಳೆ, ನಾನು ಪ್ರತಿ ವರ್ಷ ಪೂಜಾ ಟೈಮಿಗೆ ಊರಿಗೆ ಬಂದಿರುತ್ತೇನೆ ಎಂದು ಹೇಳುತ್ತಾ ವಿಕ್ಕಿ ಕೈಗೆ ಒಂದು ಲೆಟರ್ ಅನ್ನು ಕೊಡುತ್ತಾಳೆ. ವಿಕ್ಕಿ ಅದನ್ನು ಲವ್ ಲೆಟರ್ ಎಂದು ತಿಳಿದುಕೊಂಡು ಪ್ರೀತಿಯಿಂದ ತೆಗೆದುಕೊಳ್ಳುತ್ತಾನೆ. ಮತ್ತು ಶ್ರದ್ಧಾ ಹೇಳುತ್ತಾಳೆ, ಇದನ್ನು ನಾಳೆ ಸ್ನಾನ ಮಾಡಿ ಓದಲು ಹೇಳುತ್ತಾಳೆ. ಅದೇ ರಾತ್ರಿ ವಿಕ್ಕಿ ಫ್ರೆಂಡ್ ಮನೆಯಲ್ಲಿ ನೈಟ್ ಪಾರ್ಟಿ ಮಾಡಲಿಕ್ಕೆ ಹೋಗುತ್ತಾನೆ. ಫ್ರೆಂಡ್ ಪಾರ್ಟಿ ಮಾಡುವ ಸಮಯದಲ್ಲಿ ವಿಕ್ಕಿ ಹೊರಗಡೆ ಬಂದು ಗೋಡೆ ಮೇಲೆ ಮೂತ್ರವನ್ನು ಮಾಡುತ್ತಾನೆ. ಮೂತ್ರ ಮಾಡುವ ಸಮಯದಲ್ಲಿ ಸ್ತ್ರೀ ನಾಳೆ ಬಾ ಎನ್ನುವುದರಲ್ಲಿ ನಾಳೆ ಎಂಬ ಪದವು ಅಡಕಿ ಹೋಗುತ್ತದೆ. ಇದನ್ನು ಗಮನಿಸಿದ ಸ್ತ್ರೀ ತಕ್ಷಣವೇ ಆ ಮನೆಯಲ್ಲಿ ಪ್ರವೇಶಿಸುತ್ತಾಳೆ. ಅದರ ಜೊತೆ ಅವಳು ಒಬ್ಬ ಪುರುಷನನ್ನು ಎತ್ತಿಕೊಂಡು ಹೋಗುತ್ತಾಳೆ. ಬೆಳಿಗ್ಗೆ ವಿಕ್ಕಿ ಸ್ನಾನ ಮಾಡಿ ಶ್ರದ್ಧಾ ಕೊಟ್ಟಿರೋ ಲೆಟರ್ ಅನ್ನು ನೋಡುತ್ತಾನೆ. ಅದರಲ್ಲಿ ಶ್ರದ್ಧಾ ಡಿಯರ್ ವಿಕ್ಕಿ ಎಂದು ಬರೆದಿರುತ್ತಾಳೆ. ಇದನ್ನು ಓದಿ ವಿಕ್ಕಿ ಪ್ರೀತಿಯಲ್ಲಿ ಮುಳುಗಿ ಹೋಗುತ್ತಾನೆ. ಮತ್ತು ಶ್ರದ್ಧಾ ಆ ಲೆಟರ್ ಅಲ್ಲಿ ಅನ್ಯೂಶುವಲ್ ಡಿಮ್ಯಾಂಡ್ಗಳನ್ನು ಮಾಡಿರುತ್ತಾಳೆ. ಅವುಗಳೇನೆಂದರೆ 1 ಬಾಟಲಿ ಬ್ರ್ಯಾಂಡಿ, ಹಲ್ಲಿಯ ಬಾಲ, ಬಿಳಿ ಬೆಕ್ಕಿನ ಕೂದಲ, ಇನ್ನೂ ವಿಚಿತ್ರವಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ಪೂಜೆಯ ನಂತರ ಮಂದಿರದ ಹಿಂದೆಗಡೆ ಬಂದು ಭೇಟಿ ಆಗಲು ಹೇಳುತ್ತಾಳೆ. ನೆಕ್ಸ್ಟ್ ಬಿಟ್ಟು ವಿಕ್ಕಿಗೆ ಇವೆಲ್ಲ ಸಾಮಗ್ರಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಲು ಉಪಯೋಗಿಸುತ್ತಾರೆ ಎಂದು ಹೇಳಲು ಪ್ರಯತ್ನಿಸುತ್ತಾನೆ. ಆದರೆ ವಿಕ್ಕಿ ಶ್ರದ್ಧಾಳ ಪ್ರೀತಿಯಲ್ಲಿ ಕುರುಡನಾಗಿ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಶ್ರದ್ಧಾನ ಮೀಟ್ ಆಗಲಿಕ್ಕೆ ಮಂದಿರದ ಹಿಂದೆ ಹೋಗುತ್ತಾನೆ. ವಿಕ್ಕಿ ಶ್ರದ್ಧಾಳನ್ನು ಮಂದಿರದ ಒಳಗಡೆ ಕರೆಯುತ್ತಾನೆ. ಆದರೆ ಶ್ರದ್ಧಾ ಬರುವುದಿಲ್ಲ. ಅದರ ಜೊತೆಗೆ ಪ್ರಸಾದವನ್ನು ಕೊಡಲು ಹೋಗುತ್ತಾನೆ. ಬಟ್ ಶ್ರದ್ಧಾ ನಿರಾಕರಿಸುತ್ತಾಳೆ. ವಿಕ್ಕಿ ಲೆಟರ್ನಲ್ಲಿ ಬರೆದಿರುವ ಸಾಮಗ್ರಿಗಳನ್ನು ಶ್ರದ್ಧಾಗೆ ಕೊಡುತ್ತಾನೆ. ಶ್ರದ್ಧಾ ಅವುಗಳನ್ನು ತೆಗೆದುಕೊಂಡು ವಿಕ್ಕಿಯ ಜೊತೆ ದಟ್ಟ ಅರಣ್ಯಕ್ಕೆ ಹೋಗುತ್ತಾಳೆ. ಇವರಿಬ್ಬರು ಮಾತನಾಡಿ ಕಾಡಿಗೆ ಹೊರಟಾಗ ರೊಮ್ಯಾನ್ಸ್ ಮಾಡಲು ವಿಕ್ಕಿ ಮುಂದಾದಾಗ ಶ್ರದ್ಧಾ ಮಾಯವಾಗುತ್ತಾಳೆ. ಅದೇ ರಾತ್ರಿ ಜನ್ನ ತನ್ನ ಮನೆಗೆ ಹೊರಟಾಗ ಸ್ತ್ರೀ ಅವನ ಹಿಂದೆ ಬರುತ್ತಾಳೆ. ಪ್ರತಿಯೊಬ್ಬರಿಗೂ ಆಗುವ ಹಾಗೆ ಸ್ತ್ರೀ 3ನೇ ಬಾರಿ ಸುಮಧುರ ಧ್ವನಿಯಿಂದ ಕರೆದಾಗ ಜನ್ನ ತಿರುಗಿ ನೋಡುತ್ತಾನೆ. ಸ್ತ್ರೀ ಅವನನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗುತ್ತಾಳೆ. ನೆಕ್ಸ್ಟ್ ಡೇ ವಿಕ್ಕಿಗೆ ಜನ್ನಾನನ್ನು ಸ್ತ್ರೀ ಕಿಡ್ನಾಪ್ ಮಾಡಿಕೊಂಡು ಹೋಗಿರುವುದು ಗೊತ್ತಾಗುತ್ತದೆ.
ಬಿಟ್ಟು ವಿಕ್ಕಿಗೆ ಕ್ಲಿಯರ್ ಆಗಿ ಹೇಳುತ್ತಾನೆ ಶ್ರದ್ಧಾಳೆ ಸ್ತ್ರೀ ಎಂದು. ಏಕೆಂದರೆ ಪೂಜಾ ದಿನಗಳಲ್ಲಿ ಬರುತ್ತಾಳೆ, ಮಂದಿರ ಒಳಗಡೆ ಬರುವುದಿಲ್ಲ, ಪ್ರಸಾದ ತೆಗೆದುಕೊಳ್ಳುವುದಿಲ್ಲ, ಆಕೆ ಹೆಸರು ಸಹ ಗೊತ್ತಿಲ್ಲ, ಫೋನ್ ನಂಬರ್ ಸಹ ಕೊಟ್ಟಿಲ್ಲ, ಅಲ್ಲದೆ ಬ್ಲ್ಯಾಕ್ ಮ್ಯಾಜಿಕ್ ಸಾಮಗ್ರಿ ತರಲು ಹೇಳುತ್ತಾಳೆ. ಸೊ ವಿಕ್ಕಿ ಹೆದರಿಕೊಂಡು ಆ ಕ್ಷಣಕ್ಕೆ ಶ್ರದ್ಧಾಳ ಬಟ್ಟೆಯನ್ನು ಹೊಲೆಯಲು ಪ್ರಾರಂಭಿಸುತ್ತಾನೆ. ಏಕೆಂದರೆ ಶ್ರದ್ಧಾಳ ಬಟ್ಟೆಯನ್ನು ಶ್ರದ್ಧಾಗೆ ಕೊಡುವಾಗ ಜನ್ನಾನನ್ನು ಕರೆದುಕೊಂಡು ಬಾ ಎನ್ನುವ ಸಲುವಾಗಿ. ರುದ್ರನಿಗೆ ಸ್ತ್ರೀ ಬಗ್ಗೆ ಎಲ್ಲವೂ ಗೊತ್ತಿರುತ್ತದೆ. ರುದ್ರನು ಒಂದು ಪುಸ್ತಕದ ಅಂಗಡಿಯ ಓನರ್ ಆಗಿರುತ್ತಾನೆ. ಅವನ ಕಡೆ ಚಂದೇಲಿ ಪುರಾಣ ಎಂಬ ಪುಸ್ತಕವು ಇರುತ್ತದೆ. ಆ ಪುಸ್ತಕದಲ್ಲಿ ಹೇಳಿರುವ ಪ್ರಕಾರ ಬಹಳ ವರ್ಷಗಳ ಹಿಂದೆ ಒಬ್ಬ ನೃತ್ಯಕಿಯು ಇದ್ದಿರುತ್ತಾಳೆ. ಅವಳು ತುಂಬಾ ಸುಂದರವಾಗಿ ಇರುತ್ತಾಳೆ ಮತ್ತು ಊರಿನ ಜನರು ಅವಳ ದೇಹಕ್ಕೆ ಮನಸೋತಿರುತ್ತಾರೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿಯು ಅವಳನ್ನು ಮನಸಾರೆ ಪ್ರೀತಿಸುತ್ತಾನೆ. ಹಾಗಾಗಿ ಇಬ್ಬರು ಮದುವೆಯಾಗಲು ನಿರ್ಧರಿಸುತ್ತಾರೆ. ಆದರೆ ಊರಿನ ಜನರಿಗೆ ಇಷ್ಟ ಆಗಲಾರದೆ ಇಬ್ಬರನ್ನು ಕೊಂದು ಬಿಡುತ್ತಾರೆ. ಆ ದಿನದಿಂದ ಸ್ತ್ರೀ ಊರಿನ ಪುರುಷರನ್ನು ಕಿಡ್ನಾಪ್ ಮಾಡಲು ಪ್ರಾರಂಭಿಸಿರುತ್ತಾಳೆ. ಏಕೆಂದರೆ ಆ ದಿನದಿಂದ ಇಲ್ಲಿಯವರೆಗೂ ಅವಳಿಗೆ ತನ್ನ ಸತ್ಯ ನಿಜ ಪ್ರೀತಿಯನ್ನು ಹುಡುಕುತ್ತಾ ಇರುತ್ತಾಳೆ. ಸ್ತ್ರೀಯಿಂದ ಸೇಫ್ ಆಗುವ ಉಪಾಯವನ್ನು ಪುಸ್ತಕದಲ್ಲಿ ಬರೆದಿರುತ್ತಾರೆ. ಆದರೆ ಆ ಪುಟಗಳು ಹರಿದು ಹೋಗಿರುತ್ತವೆ. ಬಟ್ ಆ ಪುಸ್ತಕದಲ್ಲಿ ಒಂದು ಮಹಲಿನ ಚಿತ್ರ ಇರುತ್ತದೆ. ಅದು ಇದೇ ಊರಿನ ಹೊರಗಡೆ ಪಾಳು ಬಿದ್ದಿರುವ ಮಹಲಿಗೆ ಹೋಲಿಕೆ ಆಗುತ್ತಿರುತ್ತದೆ. ಈಗ ರುದ್ರ, ವಿಕ್ಕಿ ಬಿಟ್ಟು 3 ಜನ ಪಾಳು ಬಿದ್ದ ಮಹಲಿಗೆ ಹೋಗುತ್ತಾರೆ. ಅಲ್ಲಿ ಸ್ತ್ರೀ ವಿಕ್ಕಿಯನ್ನು ಕರೆಯುತ್ತಾಳೆ. ಈಗ ಸ್ತ್ರೀಯ ಮುಖವನ್ನು ತೋರಿಸುತ್ತಾರೆ. ಸ್ತ್ರೀ ವಿಕ್ಕಿಯನ್ನು ಎತ್ತಿಕೊಂಡು ಹೋಗುವ ಮೊದಲು ಶ್ರದ್ಧಾ ಸ್ತ್ರೀಯಿಂದ ವಿಕ್ಕಿಯನ್ನು ಬಚಾವ್ ಮಾಡುತ್ತಾಳೆ. ಶ್ರದ್ಧಾ ಮಂತ್ರ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಮಾಡಿಕೊಂಡು ಸ್ತ್ರೀಯನ್ನು ಸ್ವಲ್ಪ ಸಮಯದವರೆಗೆ ಅಲ್ಲಿಂದ ಓಡಿಸುತ್ತಾಳೆ. ಈ ಸಮಯವನ್ನು ನೋಡಿಕೊಂಡು 4 ಜನ ಆ ಪಾಳು ಬಿದ್ದ ಮಹಲಿಂದ ಓಡಿ ಹೊರಗಡೆ ಬರುತ್ತಾರೆ. ದಾರಿಯಲ್ಲಿ ಜನ್ನ ಸಿಗುತ್ತಾನೆ. 5 ಜನ ಸೇರಿ ಊರಿಗೆ ಬಂದು ಸೇರುತ್ತಾರೆ. ನೆಕ್ಸ್ಟ್ ಸೀನಲ್ಲಿ ಜನ್ನ ಸ್ತ್ರೀ ವಶಕ್ಕೆ ಆಗಿರುವುದನ್ನು ನಾವು ನೋಡುತ್ತೇವೆ. ಮತ್ತು ರಾತ್ರಿ ಹೊತ್ತು ಮನೆಯಿಂದ ಹೊರಗೆ ಬಂದು ಎಲ್ಲರ ಮನೆಯಲ್ಲಿ ಬರೆದಿರುವ ಸ್ತ್ರೀ ನಾಳೆ ಬಾ ಎಂಬ ಪದವನ್ನು ಬಳಕಿಸುತ್ತಾನೆ. ಆದ್ದರಿಂದ ಒಂದೇ ರಾತ್ರಿಯಲ್ಲಿ 20 ರಿಂದ 25 ಮನೆಯಲ್ಲಿ ಪುರುಷರನ್ನು ಸ್ತ್ರೀ ಎತ್ತಿಕೊಂಡು ಹೋಗುತ್ತಾಳೆ. ಈಗ ರುದ್ರ, ಬಿಟ್ಟು, ವಿಕ್ಕಿ, ಶ್ರದ್ಧಾ ಸೇರಿ ಚಂದೇಲಿ ಪುರಾಣ ರೈಟರ್ನ ಭೇಟಿಯಾಗಲು ಹೋಗುತ್ತಾರೆ. ಏಕೆಂದರೆ ಯಾರು ಚಂದೇಲಿ ಪುರಾಣವನ್ನು ಬರೆದಿರುತ್ತಾರೋ ಅವರಿಗಂತೂ ಸ್ತ್ರೀಯನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಥವಾ ಸ್ತ್ರೀಯನ್ನು ಹೇಗೆ ನಾಶ ಮಾಡಬೇಕು ಎಂದು ಗೊತ್ತು ಇದ್ದೇ ಇರುತ್ತದೆ ಎಂದು ತಿಳಿದುಕೊಂಡು ಅವನನ್ನು ಭೇಟಿಯಾಗಲು ಹೋಗುತ್ತಾರೆ. ರೈಟರ್ ಹೇಳುತ್ತಾನೆ, ಈ ಗ್ರಾಮದಲ್ಲಿ ಹೆಣ್ಣು ಮಕ್ಕಳನ್ನು ತುಂಬಾ ಕೆಟ್ಟದಾಗಿ ನೋಡುತ್ತಿದ್ದರು. ಆದ್ದರಿಂದ ಸ್ತ್ರೀ ಈ ತರಹ ರಿವೆಂಜ್ ತಗೊಳ್ಳುತ್ತಿದ್ದಾಳೆ ಎಂದು ಹೇಳುತ್ತಾನೆ. ಅದರ ಜೊತೆಗೆ ಸ್ತ್ರೀಯನ್ನು ಯಾರು ಸೋಲಿಸಬಹುದು ಏನೆಂದರೆ ಯಾರು ಆಲದ ಮರದ ಕೆಳಗೆ ಹುಟ್ಟಿರುತ್ತಾರೋ, ಗೋಧಿ ಬಣ್ಣ ಇರುತ್ತಾರೋ, ಉದ್ದು ಮೂಗು ಹೊಂದಿರುತ್ತಾರೋ, ಅವನಷ್ಟಕ್ಕೆ ಅವನೇ ರಾಜ ಎಂದುಕೊಂಡಿರುತ್ತಾರೋ ಮತ್ತು ಅವನು ಕಲಾಕಾರನಾಗಿರಬೇಕು ಮತ್ತು ಒಬ್ಬ ಡ್ಯಾನ್ಸರ್ ಮಗನಾಗಿರಬೇಕು. ಈ ಲಕ್ಷಣಗಳು ಯಾರಿಗಿರುತ್ತವೆ ಅವರೇ ಸೋಲಿಸಬಹುದೆಂದು ರೈಟರ್ ಹೇಳುತ್ತಾನೆ. ಅವುಗಳೆಲ್ಲ ವಿಕ್ಕಿಯಲ್ಲಿ ಇರುತ್ತವೆ. ಆದರೆ ವಿಕ್ಕಿಗೆ ತನ್ನ ತಾಯಿ ಡ್ಯಾನ್ಸರ್ ಎನ್ನುವುದು ಗೊತ್ತಿರುವುದಿಲ್ಲ. ಊರಿನ ಜನರು ಅವನಿಗೆ ತಿಳಿಸಿ ಹೇಳುತ್ತಾರೆ. ತದನಂತರ ವಿಕ್ಕಿ ಒಪ್ಪಿಕೊಂಡು ಸ್ತ್ರೀಯ ವಿರುದ್ಧ ಫೈಟ್ ಮಾಡಲು ರೆಡಿ ಆಗುತ್ತಾನೆ. ಆ ರಾತ್ರಿ ಶ್ರದ್ಧಾ, ಬಿಟ್ಟು, ರುದ್ರ ವಿಕ್ಕಿಯನ್ನು ಮದುಮಗನ ಹಾಗೆ ರೆಡಿ ಮಾಡಿ ಸ್ತ್ರೀಯನ್ನು ಅವರು ಇರುವ ಜಾಗಕ್ಕೆ ಬರುವ ಹಾಗೆ ಪ್ಲಾನ್ ಮಾಡುತ್ತಾರೆ. ಇನ್ನೊಂದು ಕಡೆ ಜನ್ನ ರಾತ್ರಿ ಹೊತ್ತು ಸ್ತ್ರೀಯಿಂದ ಪ್ರಭಾವನಾಗಿ ರುದ್ರ ಮತ್ತು ಶ್ರದ್ಧಾನ ಮೇಲೆ ಅವನನ್ನು ತಡೆಯಲು ಶ್ರದ್ಧಾ, ರುದ್ರ ಮತ್ತು ಬಿಟ್ಟು ಬ್ಯುಸಿ ಆಗುತ್ತಾರೆ. ಅದೇ ಸಮಯದಲ್ಲಿ ಸ್ತ್ರೀ ಬಂದು ವಿಕ್ಕಿಯನ್ನು ತೆಗೆದುಕೊಂಡು ಪಾಳು ಬಿದ್ದ ಮಹಲಿಗೆ ಕರೆದುಕೊಂಡು ಹೋಗುತ್ತಾಳೆ. ಆದರೆ ಶ್ರದ್ಧಾ, ಬಿಟ್ಟು ಮತ್ತು ರುದ್ರ ಕಷ್ಟಪಟ್ಟು ಜನ್ನನನ್ನು ಕಟ್ಟಿ ಹಾಕಿ ತಾವು ಕೂಡ ಪಾಳು ಬಿದ್ದ ಮಹಲಿಗೆ ಹೋಗುತ್ತಾರೆ. ತಕ್ಷಣ ಶ್ರದ್ಧಾ ತನ್ನ ಮಂತ್ರಶಕ್ತಿಯಿಂದ ಸ್ತ್ರೀಯನ್ನು ಕಟ್ಟಿ ಹಾಕುತ್ತಾಳೆ ಹಾಗೂ ವಿಕ್ಕಿಗೆ ಚಾಕು ಕೊಟ್ಟು ಸ್ತ್ರೀಯ ಎದೆಗೆ ಚುಚ್ಚಲು ಹೇಳುತ್ತಾಳೆ. ಆದರೆ ವಿಕ್ಕಿ ಹೇಳುತ್ತಾನೆ, ಸ್ತ್ರೀಗೆ ಅವಳು ಕಳೆದುಕೊಂಡಿರುವ ಮರ್ಯಾದೆ ಮತ್ತು ಪ್ರೀತಿ ಬೇಕಾಗಿದೆ, ಆದ್ದರಿಂದ ಅವಳನ್ನು ನಾನು ನಾಶ ಮಾಡುವುದಿಲ್ಲ ಎನ್ನುತ್ತಾನೆ. ಆಗ ವಿಕ್ಕಿಗೆ ಇನ್ನೊಂದು ಉಪಾಯವನ್ನು ಹೇಳುತ್ತಾಳೆ. ಏನೆಂದರೆ ಸ್ತ್ರೀಯ ಜುಟ್ಲನ್ನು ಕಟ್ ಮಾಡಲು ಹೇಳುತ್ತಾಳೆ. ಏಕೆಂದರೆ ಒಂದು ಡಾಯನ್ ಆಯಿತು ಅಥವಾ ಚುಡಿಯಲ್ ಶಕ್ತಿಯು ಅದರ ಜುಟ್ಲದಲ್ಲಿ ಇರುತ್ತದೆ ಮತ್ತು ಜುಟ್ಲನ್ನು ಕಟ್ಟು ಮಾಡಿದರಿಂದ ಅವಳು ನಾಶ ಆಗುವುದಿಲ್ಲ, ಆದರೆ ಅವಳು ಶಕ್ತಿಹೀನಳಾಗುತ್ತಾಳೆ ಎಂದು ಹೇಳುತ್ತಾಳೆ. ಇಷ್ಟರಲ್ಲಿ ಸ್ತ್ರೀ ಎದ್ದು ನಿಲ್ಲುತ್ತಾಳೆ ಹಾಗೂ ಶ್ರದ್ಧಾಳ ಮೇಲೆ ಪ್ರಹಾರ ಮಾಡುತ್ತಾಳೆ. ಶ್ರದ್ಧಾಳು ಕೊಲ್ಲಲು ಹೋಗಿರುತ್ತಾಳೆ. ಅಷ್ಟರಲ್ಲಿ ವಿಕ್ಕಿ ಸ್ತ್ರೀಯ ಜುಟ್ಟಲನ್ನು ಕಟ್ಟು ಮಾಡುತ್ತಾನೆ. ಜುಟ್ಟಲು ಕಟ್ಟು ಮಾಡಿದ ತಕ್ಷಣ ಸ್ತ್ರೀಯು ಶಕ್ತಿಹೀನಳಾಗಿ ಮಾಯ ಆಗುತ್ತಾಳೆ. ಸ್ತ್ರೀ ಮಾಯವಾದ ನಂತರ ನೆಕ್ಸ್ಟ್ ಸೀನಲ್ಲಿ ಎಲ್ಲ ಪುರುಷರು ಹೊರಗಡೆ ಪಾಳು ಬಿದ್ದ ಮಹಲಿನಿಂದ ಬರುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ವಿಕ್ಕಿ, ಬಿಟ್ಟು, ರುದ್ರಾಗೆ ಪುರಸ್ಕಾರ ಕೊಡುವುದನ್ನು ನಾವು ನೋಡುತ್ತೇವೆ.
ಮತ್ತು ಕೊನೆಯ ಸೀನ್ನಲ್ಲಿ ಬಸ್ ಸ್ಟಾಪ್ನಲ್ಲಿ ಶ್ರದ್ಧಾ ಕೂತಿರುತ್ತಾಳೆ. ಅಲ್ಲಿ ವಿಕ್ಕಿ ತನ್ನ ಮಿತ್ರರೊಂದಿಗೆ ಬರುತ್ತಾನೆ ಹಾಗೂ ಅವಳಿಗೆ ಹೋಗುವುದನ್ನು ತಡೆಯಲು ಪ್ರಯತ್ನಿಸುತ್ತಾನೆ. ಫೋನ್ ನಂಬರ್ಸ್ ಕೂಡ ಕೇಳುತ್ತಾನೆ. ಆಗ ಶ್ರದ್ಧಾ, ನೀ ಯಾವಾಗ ನೆನಪು ಮಾಡುತ್ತೀಯೋ ಆವಾಗ ಬರುತ್ತೇನೆ ಎಂದು ಬಸ್ಸಿನಲ್ಲಿ ಕುಳಿತು ಹೋಗುತ್ತಾಳೆ. ಬಸ್ ಸೀನ್ನಲ್ಲಿ ಶ್ರದ್ಧಾ ತನ್ನ ಬ್ಯಾಗಿನಿಂದ ಸ್ತ್ರೀಯ ಕಟ್ ಆಗಿರುವ ಜುಟ್ಟಲವನ್ನು ತೆಗೆದುಕೊಂಡು ತನ್ನ ಕೂದಲಿಗೆ ಹಾಕಿಕೊಳ್ಳುತ್ತಾಳೆ. ಇದರಿಂದ ಆ ಜುಟ್ಟಲು ಶ್ರದ್ಧಾಳ ಕೂದಲಿನಲ್ಲಿ ವಿಲೀನವಾಗುತ್ತದೆ. ತಕ್ಷಣ ಶ್ರದ್ಧಾ ಚಲಿಸುತ್ತಿರುವ ಬಸ್ಸಿನಿಂದ ಮಾಯವಾಗುತ್ತಾಳೆ. ಈ ಘಟನೆ ನಡೆದ 1 ವರ್ಷದ ನಂತರ ಊರಿನ ದ್ವಾರ ಬಾಗಿಲದಲ್ಲಿ ನೋಡುತ್ತೇವೆ. ಸ್ತ್ರೀಯ ಮೂರ್ತಿಯನ್ನು ಇಟ್ಟಿರುತ್ತಾರೆ ಹಾಗೂ ಓ ಸ್ತ್ರೀ ರಕ್ಷಣೆ ಮಾಡು ಎಂದು ಬರೆದಿರುತ್ತಾರೆ. ಅಲ್ಲಿಗೆ ಈ ಮೂವಿ ಮುಕ್ತಾಯವಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಮತ್ತು ಸ್ತ್ರೀ ಪಾರ್ಟ್ 2 ಎಕ್ಸ್ಪ್ಲನೇಷನ್ ಬೇಕಾಗಿದ್ದರೆ ದಯಮಾಡಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್